ವಿಶೇಷವಾಗಿ ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವ ಚನ್ನಬಸಯ್ಯ ಹಿರೇಮಠ ಸರ್ ಇದ್ದಾರೆ. ಹಾಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿರುವ ಹಿರಿಯರಾಗಿರುವಂಥ ನಾಡಿನ ಖ್ಯಾತ ಸಂಶೋಧಕರಾಗಿರುವಂಥ ಲಕ್ಷ್ಮಣ್ ತೆಲಗಾವಿ ಸರ್ ಅವರು ಇದ್ದಾರೆ. ಹಾಗೆ ಶರ್ವೇಂದ್ರ ಸ್ವಾಮಿಯವರು ನನ್ನ ಗುರುಗಳು. ಮತ್ತು ಇಷ್ಟು ಈ ವೇದಿಕೆಯ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಆಗಮಿಸಿದ್ದೀರಿ. ತಮಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ನಾನು ಸಮರ್ಪಣೆಯನ್ನು ಮಾಡ್ತೇನೆ. ನನಗೆ ತುಂಬ ಖುಷಿ ಅನಿಸುತ್ತದೆ. ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ನಾನು ಹೇಳಲೇಬೇಕು. ಗುರು ಕಾರುಣ್ಯದ ಬೆಳಕು ಪಡೆದ ರಾಯಚೂರಿನ ಸಂಶೋಧಕ ಡಾಕ್ಟರ್ ಚನ್ನಬಸಯ್ಯ ಹಿರೇಮಠರ ಒಂದು ವ್ಯಕ್ತಿತ್ವ ಮತ್ತು ನನ್ನ ಗುರುಗಳ ವ್ಯಕ್ತಿತ್ವವನ್ನು ನಾನು ಸಾಧ್ಯವಿದ್ದಷ್ಟು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮೊಟ್ಟ ಮೊದಲು ಈಗಾಗಲೇ ತಮ್ಮ ಗಮನಕ್ಕೆ ಬಂದಂತೆ ನನ್ನ ಗುರುಗಳು ಈ ನಾಡು ನುಡಿಗೆ ಸೇವೆ ಸಲ್ಲಿಸಿ ಈಗ 85ನೆಯ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಹಾಗೆ ತಮ್ಮೆಲ್ಲರ ಪರವಾಗಿ ನನ್ನ ಗುರುಗಳಿಗೆ 85ನೆಯ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಭಕ್ತಿಪೂರ್ವಕವಾಗಿ ಸಮರ್ಪಣೆಯನ್ನು ಮಾಡ್ತೀನಿ. ಇದು ಹೇಗಿದೆ ಅಂದರೆ, ಚನ್ನಬಸವಣ್ಣನ ಒಂದು ವಚನ ನೆನಪಾಗುತ್ತೆ. ಗುರು ಮುಟ್ಟಿ ಗುರುವಾಯಿತು, ಲಿಂಗ ಮುಟ್ಟಿ ಲಿಂಗವಾಯಿತು, ಜಂಗಮ ಮುಟ್ಟಿ ಜಂಗಮವಾಯಿತು, ಪ್ರಸಾದ ಮುಟ್ಟಿ ಪ್ರಸಾದವಾಯಿತು, ಪ್ರಸಾದ ಪರವಸ್ತು ಪರದಲಿಪ್ಪುದಾಗಿ, ಇನ್ನು ಪ್ರಸಾದವ ಮುಟ್ಟಬೇಕೆಂಬವರ ಮುಖವ ನೋಡಲಾಗದು ಕೂಡಲ ಚನ್ನಸಂಗಯ್ಯ ಎನ್ನುವ ಮಾತು. ನಾನು ಈ ವಚನದ ಮೂಲಕ ಆಶಯ ಏನು ಅಂತಂದರೆ, ಗುರು ಬಸವಣ್ಣನನ್ನು ಮುಂದಿಟ್ಕೊಂಡೇ ಚನ್ನಬಸವಣ್ಣ ಹೇಗೆ ಬೆಳಕಾದ ಅನ್ನೋದನ್ನು, ಮತ್ತು ವೈಚಾರಿಕ ವಿದ್ವತ್ತಿನ ಈ ನೆಲೆಯಲ್ಲಿ ಹೇಗೆ ಈ ಕನ್ನಡ ನಾಡಿಗೆ ಪರಿಚಯ ಆದ ಅನ್ನುವಂಥ ಸಂದರ್ಭವನ್ನು ನಾವು ನೆನೆಸ್ಕೊಳ್ಳೋದಾದರೆ, ವರ್ತಮಾನದ ಸಂದರ್ಭದಲ್ಲಿ ಗುರು ಶಿಷ್ಯರ ಸಂಬಂಧಗಳು ಒಂದಿಷ್ಟು ನಾಟಕೀಯವಾಗಿ ನಡೆಯುತ್ತಾ ಇರುವಂಥ ಈ ವರ್ಷದ 2025-26ನೇ ಸಾಲಿನ ಈ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರಿಗೂ ಕೂಡ ನಾನು ಮೊಟ್ಟ ಮೊದಲು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನನಗೆ ಗುರುಗಳ ಬಗ್ಗೆ ಒಂದಿಷ್ಟು ಅನಿಸಿಕೆಯನ್ನು ಹೇಳೋದಾದರೆ, ನನ್ನ ವಿದ್ಯಾಗುರುಗಳು ಯಾವುದೇ ವಿದ್ಯೆಯ ಅಹಂಕಾರ, ಗಾಂಭೀರ್ಯ ಇಂಥವೆಲ್ಲವನ್ನು ಬದಿಗಿಟ್ಟು ತುಂಬ ಸರಳ ಸಜ್ಜನಿಕೆಯಿಂದ ಅಧ್ಯಯನ ಪೀಠದಲ್ಲಿ ಸದ್ದು ಗದ್ದು ಇಲ್ಲದೇ ಅವರು ಕಾರ್ಯವನ್ನು ನಿರ್ವಹಿಸಿದ್ದನ್ನು ನಾಡೆಲ್ಲ ಗಮನಿಸಿದೆ. ನಾನು ಕೂಡ ಹತ್ತಿರದಿಂದ ಅವರ ಪ್ರೀತಿಯ ಶಿಷ್ಯನಾಗಿ ಗಮನಿಸಿದ್ದೇನೆ. ಗುರುಗಳು ಜನಿಸಿದ್ದು 1941 ಮಾರ್ಚ್ 2ರಂದು ಕೊಪ್ಪಳ ಜಿಲ್ಲೆಯ ಯಲಬುರ್ಗಿ ತಾಲೂಕಿನ ಆಡೂರು ಗ್ರಾಮದಲ್ಲಿ. ತಂದೆ ವೀರಭದ್ರಪ್ಪ ಶಿರೂರು ವೀರಭದ್ರಪ್ಪನವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು, ಮಾಜಿ ಶಾಸಕರಾಗಿದ್ದರು. ಇಂಥ ರಾಜಕಾರಣದ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿದ್ದರು. ಡಾಕ್ಟರ್ ಬಿ ವಿ ಶಿರೂರವರು ಯಾವ ಭ್ರಮೆಯನ್ನು ಇಟ್ಕೊಳ್ಳದೆ ನಿರಾಡಂಬರ ನಿಷ್ಕಲ್ಮಶ ಮನಸ್ಸಿನಿಂದ ವಿದ್ವತ್ ಲೋಕದ ಒಂದು ಆರಾಧಿತ ವ್ಯಕ್ತಿತ್ವವುಳ್ಳವರಾಗಿದ್ದಾರೆ. ವಿದ್ಯಾರ್ಥಿಗಳನ್ನು ಶಾಸ್ತ್ರೀಯವಾಗಿ ಅಧ್ಯಾಪನಕ್ಕೆ ತಿದ್ದಿ ತೀಡಿ ಮಾರ್ಗದರ್ಶಕರು ಎನಿಸಿಕೊಂಡು ಸಮರ್ಥ ಮಾರ್ಗದರ್ಶಕರಾಗಿ ಅವರು ನಾಡಿನಲ್ಲಿ ಪರಿಚಯ ಆಗಿದ್ದಾರೆ. ಇವರ ಸಾಧನಾ ಪಥ ಗಮನಿಸಿದರೆ ಡಾಕ್ಟರ್ ಬಿ ವಿ ಶಿರೂರವರ ಈ ಒಂದು ನಾಡು ನುಡಿ ಸೇವೆ, ಅವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA PhD ಪದವಿ ಪಡೆದುಕೊಂಡು ಅನ್ನದಾನೇಶ್ವರ ಮಹಾವಿದ್ಯಾಲಯದಲ್ಲಿ ನೆರೆಗಲ್ನಲ್ಲಿ ಪ್ರಾಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ, ಪ್ರವಾಚಕರಾಗಿ, ತದನಂತರ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಆಗಮಿಸಿ ಅಲ್ಲಿ ಜೈನ ಪ್ರವಾಚಕರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗೆ ಅವರು 2001ರಲ್ಲಿ ನಿವೃತ್ತಿಯಾದರು. ನಾನು 2000ನೇ ಇಸ್ವಿಗೆ ನಾನು PhD ಜಾಯ್ನ್ ಆದೆ. ನನ್ನಂಥ ಈ ತಳ ಸಮುದಾಯದ ಮಕ್ಕಳನ್ನು ತುಂಬ ಪ್ರೀತಿಯಿಂದ, ನಾನೊಂದು ಅಲೆಮಾರಿ ಸಮುದಾಯದ ಕುಟುಂಬದಿಂದ ಬಂದವನು,
ಆ ಸಮುದಾಯನ ಕುರಿತು ಸಮಗ್ರವಾಗಿ ಅದಕ್ಕೆ ರೂಪರೇಷೆಯನ್ನು ಹಾಕಿಕೊಂಡು ಆ ನಾಡಿಗೆ ನಾನು ಆ ವಿಷಯವನ್ನು ತೆಗೆದುಕೊಂಡು ಮತ್ತು ಆ ಸಮಾಜಕ್ಕೆ ಒಂದು ಐಡೆಂಟಿಟಿಯನ್ನು ತರುವ ಪ್ರಯತ್ನ ಆಗಿದ್ದು ನನ್ನ ಗುರುಕಾರುಣ್ಯ, ನನ್ನ ಗುರುಗಳಿಂದ ಅಂತ ನಾನು ಭಾವಿಸಿದ್ದೇನೆ. ಆ ಸಮಾಜಕ್ಕೂ ಒಂದು ಹೆಮ್ಮೆ ಅಂತ ಅನಿಸ್ತು. ಆ ಸಮುದಾಯ ಎಲ್ಲೋ ಅದು ಬರೀ ಅಕ್ಷರ ರೂಪದಲ್ಲಿ ಮಾತ್ರ ಉಳಿದಿತ್ತು. ಅದರ ಸಮಗ್ರ ಚರಿತ್ರೆಯನ್ನು ಕಟ್ಟಿಕೊಡಲು ಗುರುಗಳ ಮಾರ್ಗದರ್ಶನ ತುಂಬ ನನಗೆ ಬಹಳ ಪ್ರಭಾವವನ್ನು ಬೀರ್ತು ಅಂತ. ಹಾಗೆ ವಿದ್ವತ್ತಿನ ಬೆಳಕಾಗಿ ಅವರು ಅಧೀನದ ಶಿಸ್ತಿಗೆ ಶ್ರವಣಬೆಳಗೊಳ ಬಾಹುಬಲಿ ಪ್ರತಿಷ್ಠಾನದ ಬಹುಮಾನ 1981ರಲ್ಲಿ ಲಭಿಸಿತು. ಧಾರವಾಡದ ಡಾಕ್ಟರ್ MM ಕಲಬುರ್ಗಿ ರಾಷ್ಟ್ರೀಯ ಟ್ರಸ್ಟ್ನಿಂದ ಡಾಕ್ಟರ್ MM ಕಲಬುರ್ಗಿ ಸಂಶೋಧನಾ ಪ್ರಶಸ್ತಿ, ಹಾಗೆ ಬಾಲ್ಕಿ ಮಠದ ಡಾಕ್ಟರ್ MM ಕಲಬುರ್ಗಿ ಪ್ರಶಸ್ತಿ, ಹಾಗೆ ಇತಿಹಾಸ ಸಂಶೋಧನಾ ಮಂಡಲದಿಂದ ಹನುಮಾಕ್ಷಿ ಗೋಹಿಯವರು ಏನು ಸಂಘಟನೆ ಮಾಡಿದರು, ಅವರು ಕೂಡ ಡಾಕ್ಟರ್ MM ಕಲಬುರ್ಗಿ ಪ್ರಶಸ್ತಿಯನ್ನು ಕೊಟ್ಟರು. ಒಟ್ಟು 3 ಬಾರಿ ಡಾಕ್ಟರ್ MM ಕಲಬುರ್ಗಿಯವರು ಏನು ನಾಡಿನ ವಿದ್ವತ್ತಿನ ಬೆಳಕಾಗಿದ್ದಾರೆ ಅಂಥ ಬೆಳಕಿನ ಆ ಪ್ರಶಸ್ತಿಯನ್ನು ನಾನು ಗುರುಗಳ ಮುಡಿಗೇರಿಸಿಕೊಂಡಿದ್ದು ಇದು ಚರಿತ್ರೆಯಲ್ಲಿನೇ ಅದ್ಭುತ ಅಂತ ನಾನು ಭಾವಿಸಿದ್ದೇನೆ ಅಂತ. ಹಾಗೆ ಅವರು ಆಗಾಗ ಹೇಳ್ತಾ ಇದ್ರು, ಗುರುಗಳನ್ನು ಕಲಬುರ್ಗಿ ಸರ್ನ ತುಂಬ ನೆನೆಸ್ತಾರೆ ಅವರು ಯಾವಾಗಲೂ. ಶಿರು ಸರ್ ಇಲ್ಲ, ಅವರು KCDಗೆ ನಾನು ಜಾಯಿನ್ ಆದಾಗ ಪದವಿ ಓದುವಾಗ ಅವರು ನನ್ನ ಗುರುಗಳು. ಆದರೆ ಅಗದಿ ಶಿಸ್ತಿನಿಂದ ಬರ್ತಿದ್ದರು. ಶಬ್ದಮಣಿ ದರ್ಪಣವನ್ನು ಪಾಠ ಮಾಡ್ತಿದ್ದರು, ಪಂಪಭಾರತವನ್ನು ಪಾಠ ಮಾಡ್ತಿದ್ದರು ಕಲಬುರ್ಗಿಯವರು ಅಂಥೇಳಿ ಭಾಳ ಗುರುವಿನ ಅನನ್ಯತೆಯನ್ನು ನನ್ನ ಗುರುಗಳು ಈಗೂ ಕೂಡ ಅದನ್ನ ನೆನೆಸ್ಕೊಳ್ತಾರೆ. ಇಂಥ ಎಲ್ಲ ಅವರ ಬಂದ ಹಾದಿಯನ್ನು ನಾವು ಗಮನಿಸಿದರೆ ತುಂಬ ಖುಷಿ ಅನ್ನಿಸುತ್ತೆ. ಹಾಗೆ BV ಶಿರು ಸರ್ಗೆ ಅದಲ್ಲದೆ ಹಲವಾರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ಅದಲ್ಲದೆ 2002ರಲ್ಲಿ ಸಿರಿ ಸಂಪದ ಅಂಥೇಳಿ ಅವರ ವಿದ್ಯಾರ್ಥಿ ಬಳಗ ಭಾಳ ಏನಂದ್ರೆ ಎಲ್ಲ ಇದೇ ವಿದ್ಯಾವರ್ಧಕ ಸಂಘದಲ್ಲಿನೇ ಭಾಳ ಅದ್ಧೂರಿಯಾಗಿ ಅದು ಅಭಿನಂದನೆ ಗ್ರಂಥ ಸಮಾರಂಭವನ್ನು ಕೂಡ ಏರ್ಪಡಿಸಲಾಗಿತ್ತು. ಹಾಗೆ ಹಲವು ಸಾಹಿತ್ಯ ಸಮ್ಮೇಳನ, ಗೋಷ್ಠಿ, ಇಂಥ ಕೆಲವು ಹಸ್ತಪ್ರತಿಶಾಸ್ತ್ರ ಸಮ್ಮೇಳನ, ಸಂಸ್ಕೃತಿ ಸಮ್ಮೇಳನ ಇಂಥದಕ್ಕೆ ಅವರೆಲ್ಲ ಅವರು ಸರ್ವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ, ಆಯ್ಕೆಯಾಗಿದ್ದಾರೆ. ಹೀಗಾಗಿ ಇಂಥ ಈ ಗುರುಮಾರ್ಗವನ್ನು ನಾವು ಕಂಡಾಗ ಅಂಥ ವಿದ್ಯಾರ್ಥಿಗಳ ಬಳಗ ಅವ್ರ ಕೈಯಲ್ಲಿ ಹೇಗೆ ಬೆಳೆದಿದೆ ಅನ್ನೋದನ್ನು ಸ್ವಲ್ಪ ಗಮನಿಸಿದರೆ ಚನ್ನಬಸಯ್ಯ ಹಿರೇಮಠರು ನಮಗೆ ಆ ಗುರುಕಾರುಣ್ಯದ ಹೂಬಳ್ಳಿಯಾಗಿ, ಆ ಪರಿಮಳದ ಹೂವಾಗಿ ನಮಗೆ ಕಂಡುಬರ್ತಾರ ಅಂತ ನಾನು ಭಾವಿಸಿದ್ದೇನೆ. ಹಾಗೆ ಇಲ್ಲಿ ಚನ್ನಬಸಯ್ಯ ಹಿರೇಮಠ ಅವರು ಇಂಥ ಗುರುಮುಟ್ಟಿ ಗುರು ಆಗಿದ್ದಾರೆ, ಅದು ಬಹಳ ಮಹತ್ವದ್ದು ಅಂತ. ಅಂದರೆ ಇಲ್ಲಿ ಚನ್ನಬಸವಣ್ಣನ ವಚನ ಮತ್ತು ಚನ್ನಬಸಯ್ಯ, ನಮ್ಮ ಗುರುಗಳ ಹೆಸರು ಬಸವರಾಜ ಸರ್ ಇರೋದ್ರಿಂದ ಬಸವಣ್ಣ ಚನ್ನಬಸವಣ್ಣವರ ಒಂದು ಗುರುಮುಟ್ಟಿ ಗುರು ಆಯಿತು ಅನ್ನುವಂಥ ವಚನವನ್ನು ನಾನು ಈಗಾಗಲೇ ಹೇಳಿದಂತೆ ಇಲ್ಲಿ ಬಸವಣ್ಣನ ಬೆಳಕು ಕಂಡಿರುವ ಚನ್ನಬಸವಣ್ಣನ ಮಾರ್ಗವಿದೆ. ಬಸವಣ್ಣನ ಮಾರ್ಗದಂತೆಯೇ ಇಲ್ಲಿ ಗುರುಗಳಾದಂಥ ಡಾಕ್ಟರ್ BV ಶಿರೂರವರ ಮಾರ್ಗ, ಬಸವಣ್ಣ ಅನುಸರಿಸಿದ ಪ್ರಸಾದ ಯಾವುದು ಅಂದ್ರೆ ಅದು ಜ್ಞಾನ ಮಾರ್ಗ. ಆ ಜ್ಞಾನ ಮಾರ್ಗವನ್ನು ಇಟ್ಕೊಂಡು ಚನ್ನಬಸಯ್ಯ ಹಿರೇಮಠ ಅವರು ಆ ಸಾಧನೆಯನ್ನು ಮಾಡಿದ್ದಾರೆ. ಹಾಗೆ ಜ್ಞಾನ ಮಾರ್ಗವನ್ನು ಅಪ್ಪಿಕೊಳ್ಳುವುದು, ಹಾಗೆ ಅಪ್ಪಿಕೊಂಡಿದ್ದಾರೆ ಅನ್ನೋದು ಈಗ ಪ್ರಶಸ್ತಿಗೆ ಅರ್ಹರಾಗಿದ್ದಾರಲ್ಲ, ಅದು ನಮಗೆ ಸಾಕ್ಷಿಯಾಗಿ ಕಾಣುತ್ತೆ ಅಂತ ನಾನು ಭಾವಿಸಿದ್ದೇನೆ. ಹೀಗೆ ಅವರು ನೋಡಿ, ಈ ರಾಯಚೂರಿನ ಉರಿಬಿಸಿಲನ್ನು ಸೀಳಿಕೊಂಡು ಧಾರವಾಡದ ಈ ಪರಿಮಳಕ್ಕೆ ವಿದ್ಯೆಯ ಕಾಶಿಗೆ ಬಂದು ಇಲ್ಲಿ ನೆಲೆಯೂರು, ಇಲ್ಲಿ ವಿದ್ಯಾರ್ಥಿ ದಶೆಯಲ್ಲೇನೂ ಕೂಡ ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘ ಏಕೀಕರಣಕ್ಕೆ ಹೋರಾಟ ಮಾಡುವ ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಪಾಲ್ಗೊಂಡಿದ್ದು ಕೂಡ ಅವರ ಜೀವನದ ಒಂದು ಮಹತ್ವದ ಮೈಲುಗಲ್ಲ ಅಂತ ನಾನು ಭಾವಿಸಿದ್ದೇನೆ. ಹೀಗೆ ಅವರು ನಮ್ಮ ಗುರುಗಳ BV ಶಿರೂರ್ ಸರ್ ಅವರ ಮಾರ್ಗದರ್ಶನದಲ್ಲಿ ಕುರುಗೋಡು ಸಿಂಧರು ಎಂಬ ವಿಷಯವನ್ನು ಆಯ್ದುಕೊಂಡರು. ಶಾಸನದಲ್ಲಿ ತುಂಬ ನಿಪುಣರು. ಹೈದರಾಬಾದ್ ಕರ್ನಾಟಕ ಭಾಗದ ವಿದ್ವಾಂಸರನ್ನು ನಾವು ಗುರುತಿಸುವುದೇ ಇಲ್ಲ, ನಾವೆಲ್ಲ ಬರೀ ಇಲ್ಲೇ ಸುತ್ತಮುತ್ತಲ ಹುಡುಕ್ತಾ ಇದ್ದೀವಿ. ಅಂಥ ಅಪರೂಪದ ವಿದ್ವಾಂಸರು ನಮ್ಮ ಯಾರು ಅಂದರೆ ಚನ್ನಬಸಯ್ಯ ಹಿರೇಮಠರು. ಈ ಶಾಸನೋಕ್ತ ವಿಚಾರಗಳನ್ನು ತಲಸ್ಪರ್ಶಿಯಾಗಿ ಅಧ್ಯಯನಿಸಿ ನಾಡಿನ ವಿದ್ವಾಂಸರು ಮೆಚ್ಚುವಂತೆ ಆ ಕೃತಿಯನ್ನು ರಚಿಸಿದ್ದು ಅವರ ವಿದ್ವತ್ತಿನ ಹೆಗ್ಗಳಿಕೆಯಾಗಿದೆ. ಇವರು
ಈ ವಿದ್ವತ್ತಿನ ಸಂಶೋಧನಾ ಗುರುಗಳಾದಂಥ ನಮ್ಮ ಶಿರೂರ್ ಸರ್ ಅವರ ಅಧ್ಯಯನದ ಶಿಸ್ತನ್ನು ಅವರು ಕೂಡ ಅವರು ರೂಢಿಸಿಕೊಂಡು ಸಾಹಿತ್ಯಕ್ಕೆ, ಶಾಸನ ಸಂಶೋಧನಾ ಕ್ಷೇತ್ರಕ್ಕೆ ಮಹತ್ವದ ಕೃತಿಗಳನ್ನು ಅವರು ಕೊಟ್ಟಿದ್ದಾರೆ. ಚನ್ನಬಸಯ್ಯ ಹಿರೇಮಠರು ಜನಿಸಿದ್ದು 8/7/1973 ಊರು ರಾಯಚೂರು ಜಿಲ್ಲೆಯ ಚಿಕ್ಕ ಗ್ರಾಮ ಮಸ್ಕಿ ಅಂತ ಬರ್ತದೆ. ಆ ಮಸ್ಕಿಯಲ್ಲಿ ಅದು ಐತಿಹಾಸಿಕ ಸ್ಥಳ. ತಂದೆ ವೀರಭದ್ರಯ್ಯ, ತಾಯಿ ಗೌರಮ್ಮ ಕಡುಬಡತನದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮುಗಿಸ್ಕೊಂಡು ಅವರು ತದನಂತರ ಪದವಿ ಪೂರ್ವ ಅಭ್ಯಾಸಕ್ಕೆ ಲಿಂಗಸೂರನ್ನು ಸೇರಿಕೊಳ್ತಾರೆ. ಆಮೇಲೆ ಪದವಿ ಶಿಕ್ಷಣಕ್ಕೆ ಧಾರವಾಡಕ್ಕೆ ಬರ್ತಾರೆ 1981. ಅವಾಗ ಕರ್ನಾಟಕ ಕಾಲೇಜನ್ನು ಸೇರಿ ಅಲ್ಲಿ ಸಾಂಸ್ಕೃತಿಕ ಏನು ಇಲ್ಲಿ ವಾತಾವರಣ ಇದೆಯೋ ಅದನ್ನು ಮೈಗೂಡಿಸಿಕೊಂಡು ಸಜ್ಜಾದ ಈ ಸಂದರ್ಭದಲ್ಲಿ ಪದವಿ ಓದುವಾಗಲೇ ಹೇಳಿದ್ನಲ್ಲ, ಅದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ನಡೆದಂಥ ಗೋಕಾಕ್ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ವಿದ್ಯಾರ್ಥಿ ದಶೆಯಿಂದಲೇ ಸಂಸ್ಕೃತಿಯ ಚಳವಳಿಯನ್ನು ತಮ್ಮನ್ನು ತಾವು ಅಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗೆ ಅವರು ಶಾಸನಗಳಲ್ಲಿ ಕಲ್ಯಾಣ ಕರ್ನಾಟಕ, ಹಾಗೆ ಕರ್ನಾಟಕದ ಸಂಸ್ಕೃತಿ, ಅನಾವರಣ, ದಿಟವ ನುಡಿಯುವುದು, ಆಮೇಲೆ ಬೆಳಗಿನೊಳಗಿನ ಬೆಳಗು, ಶಾಸನಗಳಲ್ಲಿ ಕಲ್ಯಾಣ ಕರ್ನಾಟಕ, ಇಂಥ ಮಹತ್ವದ ಕೃತಿಗಳನ್ನು ಅವರು ಹೊರತಂದಿದ್ದಾರೆ. ಹೀಗೆ ಅವರು 10 ಹಲವು ಕೃತಿಗಳ ಮೂಲಕ ತಮ್ಮ ಜ್ಞಾನದ ಶಿಸ್ತಿನ ಮೂಲಕ ಅವರು ವಿಶೇಷವಾಗಿ ಇಲ್ಲಿ ಗುರುತಿಸಿಕೊಂಡಿದ್ದರಿಂದ ಈ ವರ್ಷದ ಡಾಕ್ಟರ್ BV ಶಿರೂರ್ ಸಂಶೋಧನಾ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವಂಥ ಅವರಿಗೆ ಚನ್ನಬಸಯ್ಯ ಹಿರೇಮಠರಿಗೆ ಮತ್ತೊಂದು ಸಲ ನಾನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು.